ಪ್ರೆಗ್ನೆನ್ಸಿಯಲ್ಲಿ ಕಾಫಿ ಮತ್ತು ಟೀಯನ್ನು ಕುಡಿಬೇಕಾ ಕುಡಿಬಾರ್ದು? ಒಂದೆರಡು ಕಪ್ ಆಫ್ ಕಾಫಿ ಟೀ ದಿನಕ್ಕೆ ಇಟ್ಸ್ ಓಕೆ. ಕಾಫಿ ಮತ್ತು ಟೀ ಕುಡಿಯೋದ್ರಿಂದ ಏನಾಗುತ್ತೆ? ನಾವೇನು ಊಟ ಮಾಡ್ತೀವಲ್ಲ ಅದರಲ್ಲಿ ಐರನ್ ಅಬ್ಸರ್ಪ್ಷನನ್ನು ಇದು ಕಮ್ಮಿ ಮಾಡುತ್ತೆ. ಸೊ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದ 1 ತಾಸಿಗೆ ನಾವು ಕಾಫಿ ಟೀಯನ್ನು ಕುಡಿಬೇಕು. ಊಟ ಆದ ತಕ್ಷಣವೇ ಕೆಲವರಿಗೆ ಹವ್ಯಾಸ ಇರುತ್ತೆ ಕಾಫಿ ಇಲ್ಲ ಟೀ ಕುಡಿಯೋದು. ಸೊ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು. ಮಾಜಾ ಸ್ಲೈಸು ಅದನ್ನಂತೂ ಖಂಡಿತವಾಗಿ ಪ್ರೆಗ್ನೆಂಟ್ ಲೇಡಿಗೆ ಕೊಡಬಾರ್ದು. ಬಿಕಾಸ್ ಅದರಲ್ಲಿ ಮೇನ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಆ್ಯಂಡ್ ಅದನ್ನು ಅವಾಯ್ಡ್ ಮಾಡೋದು ಉತ್ತಮ. ಆಲ್ಕೋಹಾಲು ಮತ್ತು ಯಾವುದೇ ಥರಂತಹ ಬೆವರೇಜಸನ್ನು ಪ್ರೆಗ್ನೆನ್ಸಿಯಲ್ಲಿ ಟೊಬ್ಯಾಕೊ ಚಿವಿಂಗ್ ಸ್ಮೋಕಿಂಗನ್ನು ಮಾಡಲೇಬಾರ್ದು. ಸೊ ಏನು ಕುಡಿಬೇಕು ಪ್ರೆಗ್ನೆನ್ಸಿಯಲ್ಲಿ? ಕೊಕೊನಟ್ ವಾಟರ್, ಎಳ್ನೀರು ತುಂಬಾ ಒಳ್ಳೆಯದು ಪ್ರೆಗ್ನೆನ್ಸಿಯಲ್ಲಿ. ಆ್ಯಂಡ್ ಮಿಲ್ಕ್ ಈಸ್ ವೆರಿ ರಿಚ್ ಇನ್ ಕ್ಯಾಲ್ಶಿಯಂ. ಸೊ ಹಾಲನ್ನು ಚೆನ್ನಾಗಿ ಕುಡಿರಿ. ಮೊಸರು, ಮಜ್ಜಿಗೆ ಇದನ್ನೆಲ್ಲ ಕುಡಿಬೋದು. ಕಾಲು ಮಡಿ ಉರಿಯೋದು ಇಲ್ಲ ತಳಭಾಗದ ಹೊಟ್ಟೆ ನೋವಾಗೋದು, ಮೇನ್ಲಿ ಯೂರಿನ್ ಇನ್ಫೆಕ್ಷನ್ಸ್ ತುಂಬ ಆಗ್ತವೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದಕ್ಕಾಗಿ ಚೆನ್ನಾಗಿ 3 ರಿಂದ 4 ಲೀಟರ್ ಆಫ್ ವಾಟರ್ ಕುಡಿಬೇಕು.